ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ನನ್ನ ಮಗಳು ಕೂಡ ಇಬ್ಬರು ಚೆನ್ನಾಗಿದ್ದೀವಿ. ಇವತ್ತು ನಮ್ಮಲ್ಲಿ ಒಂದು ಫಂಕ್ಷನ್ ಇದೆ. ಅದೇನು ಫಂಕ್ಷನ್ನು ಅಂತ ಮುಂದೆ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಈಗ ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಅವರೆಕಾಯಿ ಹಾಕಿ ವೆಜಿಟೇಬಲ್ಸ್ಗಳೆಲ್ಲ ತೋರಿಸ್ತಾ ಇದ್ದೀನಿ. ಬೀನೀಸು, ಕ್ಯಾರೆಟು, ದಪ್ಪ ಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ, ಇದು ಹಸಿ ಅವರೆಕಾಯಿ ಎಲ್ಲ ಹಾಕಿ ಒಂದು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಈಗ ನಾನು ಮಿಕ್ಸಿ ಜಾರ್ಗೆ ಒಂದು ಇಡೀ ಆಗೋಷ್ಟು ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಎರಡಿಗೆ ಬೆಳ್ಳುಳ್ಳಿ ತುಂಬ ಜಾಸ್ತಿ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ಶುಂಠಿ ಕೂಡ ಅಷ್ಟೇ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಅದು ಒಂದು ಇಡೀ ಆಗಬೇಕು. ಅದು ಕೂಡ ಒಂದು ಮುಷ್ಟಿ ಎಷ್ಟು ಬರೋ ಥರ ನಾನು ಯಾವುದೇ ಅಡುಗೆ ಮಾಡಬೇಕಾದ್ರೂ ಅಳತೆ ಅದೇ ಥರ ನನಗೆ. ಒಂದು ಮುಷ್ಟಿ ಏನೇ ಹಾಕಿದ್ರೂ ಒಂದು ಮುಷ್ಟಿ ಮಾಡ್ಕೊಂಡು ಹಾಕು ಅಂತ ನಮ್ಮ ತಾಯಿಯವರು ಹೇಳ್ಕೊಟ್ಟಿದ್ದಾರೆ. ನಾನು ಅದನ್ನೇ ಯಾವಾಗಲೂ ಅದನ್ನೇ ಪಾಲಿಸ್ಕೊಂಡು ಹೋಗ್ತೀನಿ. ನಂಗೆ ಅದೇ ಅಭ್ಯಾಸ ಕೂಡ ಆಗೋಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಕೂಡ ಒಂದು ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ಇಷ್ಟು ಕೂಡ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಅದೇನಂತ ಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಒಂದು ಉಂಡೆಕಾಯಲ್ಲಿ ಅರ್ಧ ಹೋಳು ತೊಗೊಂಡಿದ್ದೀನಿ. ಅದು ತುಂಬ ಜಾಸ್ತಿ ಕಾಯಿ ಕೂಡ ಹಾಕಬಾರ್ದು. ಇದು 30 ಜನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಸಾಲೆ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಅಷ್ಟೇ. ಕಾಯಿ ಸ್ವಲ್ಪ ಕಮ್ಮಿನೇ ಬಳಸೋದು, ಏಕೆಂದರೆ ಇದು ಒದಗಬೇಕಲ್ವ ಮಸಾಲೆ, ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಜಾಸ್ತಿ ಮಾಡಿದಾಗ ಮಾತ್ರ ಪಲಾವ್ಗೆ ನಾನು ಹಾಕ್ಕೊಳ್ತೀನಿ, ಇಲ್ಲಾಂದರೆ ಹಾಕ್ಕೊಳ್ಳಲ್ಲ. ಕಾಯಿ ಹಾಲು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಕಾಯಿ ಹೆಚ್ಕೊಂಡೇ ಹಾಕ್ಕೊಳ್ತಾ ಇದ್ದೀನಿ. ಏನಿಲ್ಲ, ಕಾಯಿ ಹೆಚ್ಕೊಂಡು ಕೂಡ ಹಾಕ್ಕೊಂಡ್ರು ಟೇಸ್ಟ್ ಹಂಗೆ ಬರುತ್ತೆ. ಹಾಲು ಹಾಕಿದ್ರೇ ಟೇಸ್ಟ್ ಬರುತ್ತೆ ಅನ್ನೋದೆಲ್ಲ, ಕಾಯಿ ಹಾಲು ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಏನಿಲ್ಲ. ಕಾಯಿ ಹಾಕಿದ್ರೂ ಕೂಡ ಅದೇ ಟೇಸ್ಟ್ ಬರುತ್ತೆ. ಅದು ಒಂಥರ ಚೆಂದ ಇರುತ್ತೆ, ಇದು ಚೆನ್ನಾಗಿರುತ್ತೆ. ಇವತ್ತು ಸ್ವಲ್ಪ ಹಬ್ಬ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೀನಿ. ಈ ಕಡೆ ಮನೆ ಫಂಕ್ಷನ್ನು ಇತ್ತು, ಎಲ್ಲ ಒಟ್ಟಿಗೆ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ನನಗೆ ಇದಾಯ್ತು ಅಷ್ಟೇ. ಈ ಜಾರೊಳಗೆ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ, ಸ್ವಲ್ಪ ಏಲಕ್ಕಿ ಕೂಡ ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 3ರಿಂದ 4 ಈರುಳ್ಳಿ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಸಣ್ಣದಾಗೆ ಹೆಚ್ಕೋತಾ ಇರೋದು, ತುಂಬ ದಪ್ಪ ಕೂಡ ಇರಬಾರ್ದು ಒಗ್ಗರಣೆಗೆ. ಅದು ಪಲಾವಲ್ಲಿ ಈರುಳ್ಳಿ ಒಂದೇ ಎದ್ದು ಕಾಣ್ಬಿಡುತ್ತೆ ಒಂದೊಂದ್ಸಲ. ಕೆಲವರು ದಪ್ಪ ದಪ್ಪ ಹೆಚ್ಚಿರ್ತಾರೆ, ಹಾಗೆಲ್ಲ ಹೆಚ್ಚಕ್ಕೆ ಹೋಗಬೇಡಿ. ಸಣ್ಣದಾಗೆ ಹೆಚ್ಕೊಳ್ಳಿ, ಆವಾಗ ಅದು ಎಣ್ಣೆಲಿ ಕೂಡ ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಈಗ ಟೊಮೊಟೊ ಕೂಡ ಅಷ್ಟೇ ಸಣ್ಣದಾಗಿ ಹೆಚ್ಕೋಬೇಕು. ನೋಡಿ, ನಾನು ಸಣ್ಣದಾಗೆ ಹೆಚ್ಕೋತಾ ಇದ್ದೀನಿ. ಅದು ರೋಸ್ಟ್ ಆಗುತ್ತೆ ಅಲ್ಲ, ಚೆನ್ನಾಗಿ ಇದಾಗುತ್ತೆ. ಅದು ನಿಮಗೆ ದಪ್ಪದಾಗಿ ಕಾಣಿಸ್ತಾ ಇದೆ ಅಷ್ಟೇ, ಅದು ಸಣ್ಣದಾಗಿ ಬಂದಿತ್ತು. 2 ಹೋಳು ಮಾಡ್ಕೊಳ್ತೀನಿ ಅಷ್ಟು ಕಟ್ ಮಾಡಿ. ಈರುಳ್ಳಿ, ಈಗ ಕ್ಯಾರೆಟ್ ತೊಗೊಳ್ತಾ ಇದ್ದೀನಿ. ಕ್ಯಾರೆಟು ಕೂಡ ಹಾಕಿದ್ದೆ. ಅವರೆಕಾಯಿ ಮತ್ತು ಬೀನೀಸು, ಕ್ಯಾರೆಟ್ ಹಾಕಿದೆ. ದಪ್ಪ ಮೆಣಸಿನ್ಕಾಯಿ ಹಾಕೋಣ ಅಂತ ಅಂದ್ಕೊಂಡೆ, ಯಾಕೋ ಬೇಡ, ಎದೆ ಉರಿಯುತ್ತೆ ಅವಳಿಗೆ, ನನ್ನ ಮಗಳಿಗೆ ಇಷ್ಟ ಆಗೋದಿಲ್ಲ ದಪ್ಪ ಮೆಣಸಿನ್ಕಾಯಿ ಎಲ್ಲ, ಅದಕ್ಕೆ ಹಾಕಿರಲಿಲ್ಲ ನಾನು. ಆಲೂಗೆಡ್ಡೆನೂ ಹಾಕೋಣ ಅಂದ್ಕೊಂಡೆ. ಆಲೂಗೆಡ್ಡೆ ಬಾತ್ಗೆಲ್ಲ ಅಷ್ಟು ನನಗೆ ಇಷ್ಟ ಆಗೋದಿಲ್ಲ. ಇದಿಷ್ಟೇ ಹಾಕಿದೆ, ತುಂಬ ಸೂಪರಾಗಿ ಬಂದಿತ್ತು. ಎಲ್ಲರೂ ಕೂಡ ಅದೇ ಹೇಳ್ತಾಯಿದ್ರು, ಹೋಟೆಲಲ್ಲಿ ಮಾಡಿರ್ತಾರಲ್ಲ ಸೇಮ್ ಅದೇ ಟೇಸ್ಟ್ ಇದೆ, ನಿಜವಾಗ್ಲೂ ನೀವು ಒಬ್ಬರೇ ಮಾಡ್ತಿದ್ರಾ ಅಂತೆಲ್ಲ ಹೇಳ್ತಾಯಿದ್ರು. ಈಗ ವಿಡಿಯೋದಲ್ಲಿ ಅವರೆಲ್ಲ ನೋಡಿದ್ಮೇಲೆ ಗೊತ್ತಾಗುತ್ತೆ ನಾನು ಒಬ್ಬಳೇ ಮಾಡಿದ್ದು ಅಂತ. ಈ ವಿಡಿಯೋ ಮಾಡೋದ್ರಿಂದ ಏನಾಗಿದೆ ಅಂದರೆ, ನನಗೆಲ್ಲರೂ ಏನು ಹೇಳ್ತಿದ್ರು ಅಂದರೆ, ಫ್ರೆಂಡ್ಸ್, ಇವಳಿಗೆ ಅಡುಗೆನೇ ಬರಲ್ಲ, ಅಡುಗೆ ಮಾಡೋದಿಲ್ಲ ಇವಳು, ಬರೀ ಹೋಟೆಲಲ್ಲಿ ತರಿಸ್ಕೊಂಡು ತಿಂತಾರೆ ಅಂತೆಲ್ಲ ಅನ್ಕೋತಾಯಿದ್ರು. ಈಗ ಅವ್ರಿಗೆಲ್ಲ ನಾನೊಂದು ವಿಡಿಯೋ ಮಾಡಿ ಇದು ಮಾಡೋದ್ರಿಂದ ಅವ್ರಿಗೆಲ್ಲ ಗೊತ್ತಾಗಿದೆ, ಪರವಾಗಿಲ್ಲ ಇವಳು ಕೂಡ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದಾಳೆ ಅಂತ ಅಂದ್ಕೊಳ್ತಾರೆ. ಅದೇ ಖುಷಿ. ಇದು ಆ್ಯಕ್ಚುಲಿ ಏನಕ್ಕೆ ಅಂತಂದರೆ, ನಾನು ಖಾರ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೂ ಕೂಡ ಹಾಕ್ತೀನಿ ನಾನು ಈರುಳ್ಳಿ ಮತ್ತು ಟೊಮೆಟೊನ. ಅದಕ್ಕೆ ಅಂತ ತೊಗೊಂಡಿದ್ದೀನಿ. 1 ಈರುಳ್ಳಿ ರುಬ್ಬಕ್ಕೆ ಅಂತ ತೊಗೋತಾ ಇದ್ದೀನಿ. 2 ಟೊಮೆಟೊ ಕೂಡ ಹಾಕಿದ್ದೀನಿ ರುಬ್ಬಕ್ಕೆ. ಅದೊಂಥರ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್, ನೋಡಿ ಒಂದು ಸಲ ಟ್ರೈ ಮಾಡಿ. ಅದು ಕೂಡ
ಎಷ್ಟು ಟೇಸ್ಟ್ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ. ನನಗೂ ಯಾರೋ ಒಬ್ಬರು ಹೀಗೆ ಹೇಳ್ಕೊಟ್ಟಿದ್ದು, ಅದನ್ನು ನಾನು ಒಂದು ಸಲ ಟ್ರೈ ಮಾಡಿದೆ. ನಾನು ಯಾವಾಗ ಮಾಡಿದ್ರೂ ಕೂಡ 2 ಟೊಮೊಟೊ ಹಾಕ್ಕೋತೀನಿ, 1 ಈರುಳ್ಳಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಈಗ ಮಸಾಲೆ ಎಲ್ಲ ಸ್ವಲ್ಪ ಹುರ್ಕೋತಾ ಇದ್ದೀನಿ ನಾನು. ಹುರ್ಕೊಂಡು ಮಾಡೋದ್ರಿಂದ ಒಂಥರ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನೊಂದು 2 ಸ್ಪೂನು ಧನಿಯಾ ಪೌಡ್ರು ಕೂಡ ಹಾಕ್ಕೊಂಡಿದ್ದೀನಿ ಹುರಿಬೇಕಾದ್ರೆ, ಅದಿನ್ನೂ ಟೇಸ್ಟ್ ಕೊಡುತ್ತೆ. ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ, 1 ಈರುಳ್ಳಿ ಸಾಕು ಫ್ರೆಂಡ್ಸ್. 30 ಜನಕ್ಕೆ ಮಾಡ್ತಾಯಿದ್ದೀನಲ್ಲ ನಾನು. ನೋಡಿ, 2 ಟೊಮೊಟೊ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ. ಒಗ್ಗರಣೆಗೆ ಬೇರೆ ಸಪ್ರೇಟ್ ಇರುತ್ತೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಎಂಥ ಟೇಸ್ಟ್ ಕೊಟ್ಟಿತ್ತು ಅಂದರೆ ಪಲಾವು ಸೂಪರಾಗಿತ್ತು ಮಾತ್ರ. ಎಣ್ಣೆಲಿ ಹುರ್ಕೊಂಡು ಸ್ವಲ್ಪ ತಟ್ಟೆಗೆ ಹಾರಾಕೊಂಡು ಇಟ್ಕೊಂಡಿದ್ದೀನಿ. ಹಂಗೆ ಬಿಸಿದು ರುಬ್ಬಾರ್ದು, ಅಷ್ಟು ಇದಾಗೋದು ಟೇಸ್ಟ್ ಬರೋದಿಲ್ಲ. ಈಗ ಪಾತ್ರೆ ಇಟ್ಟಿದ್ದೀನಿ, ಹುರ್ಕೊಂಡಿರೋ ಪಾತ್ರೆಲೇ ನಾನು ಎಣ್ಣೆ ಹಾಕಿದ್ದೀನಿ. ನೋಡಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸು ಎಲ್ಲ ಹಾಕಿದ್ದೀನಿ. ಈಗ ಸ್ವಲ್ಪ ತುಂಬ ಚೆನ್ನಾಗಿ ಕಾದೋಗಿತ್ತು, ಅದಕ್ಕೆ ತಕ್ಷಣ ಈರುಳ್ಳಿ ಹಾಕ್ಬಿಟ್ಟೆ. ಇಲ್ಲ ಅಂತಂದರೆ ಅದೆಲ್ಲ ಒಂಥರ ಸೀದೋದಂಗೆ ಆಗ್ಬಿಡುತ್ತೆ. 1 ಕಪ್ ಈರುಳ್ಳಿ, 1 ಕಪ್, ಅದೇ ಕಪ್ಪಲ್ಲಿ ಈರುಳ್ಳಿ ತೊಗೊಂಡಿದ್ದೆ, ಅದೇ ಕಪ್ಪಲ್ಲಿ ನಾನು ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ಈ ಕಪ್ ಮೆಜರ್ಮೆಂಟು ನೋಡ್ಕೊಳ್ಳಿ, ಮಾತ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿತ್ತು ಮಾತ್ರ ಪಲಾವು. ಅದನ್ನು ರುಬ್ಕೊಳ್ತಾ ಇದ್ದೀನಿ. ಪಲಾವ್ಗೆ ತುಂಬಾ ಇದಾಗಿ ರುಬ್ಕೊಳ್ಳೋಕೆ ಹೋಗಬಾರ್ದು, ಸ್ವಲ್ಪ ದಪ್ಪ ದಪ್ಪದಾಗೆ ಇರಬೇಕು. ಪಲಾವ್ಗೆ ಚೆನ್ನಾಗಿರುತ್ತೆ. ತುಂಬ ರೋಸ್ಟ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಪಲಾವಿಗೆ ಮಾತ್ರ. ಈಗ ವೆಜಿಟೇಬಲ್ಸ್ಗಳೆಲ್ಲ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಬೀನೀಸು, ಸ್ವಲ್ಪ ಏನಂತ ಅಂದರೆ ಎಣ್ಣೆಲಿ ಸ್ವಲ್ಪ ರೋಸ್ಟ್ ಆದರೆ ಅದು ಇನ್ನೂ ಒಂಥರ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಏನಂದರೆ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಇದು ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಮತ್ತು ಇದು ಈಗ ನಾನು ಅವರೆಕಾಯಿ ಕೂಡ ಹಾಕ್ತೆ, ಹಸಿ ಅವರೆಕಾಯಿ. ಇದು ನಾನು 2 ಸೇರು ರೈಸ್ ತೊಗೊಂಡಿದ್ದೀನಿ, ಅಕ್ಕಿ. ಇದು 2 ಸೇರು ಅಂತ ಅಂದರೆ 8 ಪಾವು ಬರುತ್ತೆ. ನಾನು ಅದನ್ನ ತೆಗೆದಿಟ್ಕೊಂಡಿದ್ದೀನಿ. ತೆಗೆದು ನೀರಲ್ಲಿ ನೆನೆಸಿ, ಏನೋ ಗೊತ್ತಿಲ್ಲ, ಇದು ವಿಡಿಯೋ ಮತ್ತೆ ಬಂದುಬಿಟ್ಟಿದೆ. ತುಂಬ ಟ್ರೈ ಮಾಡಿದೆ ಇದನ್ನು ಡಿಲೀಟ್ ಮಾಡೋಕ್ಕೆ, ಅದು ಆಗಲೇ ಇಲ್ಲ. ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ಎತ್ತಗೆ, ನೋಡೋಣ ಅಂತ ಅಂದ್ಕೊಂಡು. ಈಗ ಮಸಾಲೆ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಮಸಾಲೆ ಎಲ್ಲ ಹುರ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ರೋಸ್ಟ್ ಆಗಬೇಕು. ಆ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು. ಯಾಕೆಂದರೆ ಅದು ನಾವು ಅವರೆಕಾಯಿ ಹಾಕಿದ್ದೀವಲ್ಲ, ಸ್ವಲ್ಪ ಅದು ಇದಾಗಬೇಕು. ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ. 1 ಕುದಿ ಬಂದಾಗ ನಾವು ರೈಸ್ ಹಾಕಬೇಕು. ಆ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಇದಿದೆ ನೋಡಿ ಚೊಂಬು, ಅದರಲ್ಲಿ ತೊಗೊಂಡಿದ್ದೀನಿ. ನಾವು ನೀರು ಕುಡಿಯೋದು ಅದು ಚೊಂಬು, ಅದೊಂದು ಅಳತೆ ಕರೆಕ್ಟಾಗಿ ಇಟ್ಕೊಬಿಟ್ಟಿದ್ದೀನಿ ನಾನು. ಏನೇ ಮಾಡಬೇಕಾದ್ರೂ ಅದೊಂದು ಅಳತೆ ಕರೆಕ್ಟಾಗಿ ಸಿಗುತ್ತೆ. ನೆಕ್ಸ್ಟು ಕಡಲೆಕಾಳು ಗೊಜ್ಜಿಗೆ ಮಸಾಲೆ ತೊಗೊಳ್ತಾ ಇದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, 4 ಟೊಮೊಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಈಗ ಕಟ್ ಮಾಡ್ತೀನಿ. 4 ಟೊಮೊಟೊ ತೊಗೊಂಡಿದ್ದೆ, ಅದು ಕಟ್ ಮಾಡಿ ಹಾಕಿದ್ದೀನಿ. 1 ಮುಷ್ಟಿಯಷ್ಟು ಶುಂಠಿ ತೊಗೊಂಡಿದ್ದೀನಿ, ಅದು ಚೆನ್ನಾಗಿ ತೊಳ್ಕೊಂಡು ತೊಳ್ಕೊಳ್ತಾ ಇದ್ದೀನಿ. ಅದು ಸಣ್ಣದಾಗಿ ಹೆಚ್ಕೊಂಡು ಈಗ ಜಾರ್ಗೆ ಹಾಕ್ತಾಯಿದ್ದೀನಿ. 1 ಮುಷ್ಟಿಯಷ್ಟು 2 ಮುಷ್ಟಿಯಷ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ. ಅಷ್ಟರಲ್ಲಿ ನಾವು ಇಟ್ಟಿರೋ ಪಲಾವ್ ಸ್ವಲ್ಪ ಕುದೀತಾ ಇತ್ತು, ಸ್ವಲ್ಪ ಹಾಗೆ ಕುದೀಲಿ ಅಂತ ಬಿಟ್ಟೆ. ಈಗ ಜಾರೊಳಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ರೈಸ್ ಹಾಕ್ತಾಯಿದ್ದೀನಿ ನೋಡಿ, ಅಕ್ಕಿ ಹಾಕ್ತಾಯಿದ್ದೀನಿ. ಆ ಮೆಜರ್ಮೆಂಟು ಕುದೀತಾ ಇದ್ದಾಗ ನೋಡಿ, ಬೀನೀಸು ಮತ್ತು ಕ್ಯಾರೆಟು, ಅವರೆಕಾಯಿ ಎಲ್ಲ ಬೆಂದಿದೆಯಾ ಅಂತ ನೋಡಿಕೊಂಡು ರೈಸ್ ಹಾಕಿ ಒಂದು ಸಲ ಹಿಂಗೆ ಒಂದು ರೌಂಡ್ ಮಾಡಿ ಬಿಡಿ. ಏಕೆಂದರೆ ಅಕ್ಕಿ ಮೇಲೆ ಇದ್ದರೆ ಒಂದೊಂದು ಸಲ ಗಂಟಾಗ್ಬಿಡುತ್ತೆ, ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯೋದಿಲ್ಲ, ಆ ಥರ ಆಗಿಬಿಡುತ್ತೆ. ಚೆನ್ನಾಗಿ ಸೌಟಾಡಬೇಕು. ಇದು ಕಡಲೆಕಾಳು ಗೊಜ್ಜಿಗೆ ನಾನು ಮಸಾಲೆ ತೆಗೆದಿಟ್ಟಿರೋದು. ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಸ್ವಲ್ಪ ಗಸಗಸೆ ಹಾಕಿದ್ದೆ.
ಅದಕ್ಕೆ ನಾನು ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇದು ಸ್ವಲ್ಪ ನೀರೆಲ್ಲ ಕಮ್ಮಿ ಆಗಿದೆ. ಈಗ ಇನ್ನೇನಿದು ರೆಡಿ ಆಗುತ್ತೆ. ಸ್ವಲ್ಪ ಮುಚ್ಚಿಟ್ಬಿಡೋಣ ಈಗ ಅರ್ಧ ಹೋಳಷ್ಟು ನಾನು ಕಾಯಿ ಹಾಕ್ತಾಯಿದ್ದೀನಿ, ಕಟ್ ಮಾಡ್ಕೊಂಡು ಹಾಕ್ತೆ. ಈಗ ನಾನು ಒಂದು ಹಿಡಿಯಷ್ಟು ಪಾಲಕ್ ಹಾಕಿದ್ದೀನಿ. ಪಾಲಕ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರು ಹಾಕಿದ್ದೀನಿ ಅಂತ ತೋರಿಸ್ದೆ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ. ಕಡಲೆಕಾಳು ಗೊಜ್ಜು ಕೂಡ ಹಾಗೆ ಎಲ್ಲರೂ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿತ್ತು. 2 ಪಂತಿಗೆ ಅದು ಮುಗ್ದೇ ಹೋಯಿತು. ಎಲ್ಲರೂ ಗೊಜ್ಜಿಲ್ವಾ ಅಂತೆಲ್ಲ ಕೇಳ್ತಾಯಿದ್ರು. ಅಷ್ಟರಲ್ಲಿ ಪಲಾವು ಕೂಡ ಈಗ ದಮ್ ಕಟ್ಟಿ ಇಟ್ಟಿದ್ದೀನಿ. ಈಗ ನಾನು ಆ ಪಾತ್ರೆಗೆ ಎಣ್ಣೆ ಹಾಕಿ ಇಟ್ಟಿದ್ದೆ ಕಾಯೋಕ್ಕೆ, ಅದು ಈಗ ಕಾದಿದೆ. ಈಗ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಚೆನ್ನಾಗಿ ರೋಸ್ಟ್ ಆದ್ರೇ ಅದೊಂಥರ ಟೇಸ್ಟ್ ಕೊಡುತ್ತೆ. ಈಗ ಮತ್ತೆ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕೂಡ. ಯಾವುದೇ ಪದಾರ್ಥಗಳು ಹಾಕಿದ್ರೂ ಎಣ್ಣೆಯಲ್ಲಿ ಸ್ವಲ್ಪ ಅದು ರೋಸ್ಟ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ಮಾಡ್ತಾರೆ ಹಸಿ ವಾಸನೆ ಹೊಡೆಯುತ್ತೆ, ಹಂಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಯಾವುದೇ ನೀವು ಮಾಡ್ತಾ ಪದಾರ್ಥಗಳು ಹಾಕಿದ್ರೂ ಕೂಡ ಎಣ್ಣೆಯಲ್ಲಿ ರೋಸ್ಟ್ ಆದಷ್ಟು ತುಂಬ ಟೇಸ್ಟ್ ಕೊಡುತ್ತೆ. ಈಗ ಕಡಲೆಕಾಳು ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆಲಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಳ್ಳೋದ್ರಿಂದನೇ ಟೇಸ್ಟ್ ಜಾಸ್ತಿ ಬರುತ್ತೆ. ಈಗ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಅದು ರೋಸ್ಟ್ ಆಗಲಿ. ಅಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡಿಟ್ಟಿದ್ನಲ್ಲ, ಸ್ವಲ್ಪ ತಣ್ಣಗಾಗಿತ್ತು, ಅದು ಕೂಡ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ, ಅದು ಗ್ರೈಂಡ್ ಆಗ್ತಾಯಿದೆ. ಈ ಕಡೆ ಸೈಡು ಪಲಾವು ಕೂಡ ರೆಡಿಯಾಗಿದೆ. ದಮ್ ಕಟ್ಟಿದ್ನಲ್ಲ, ಅದು ಕೂಡ ಚೆನ್ನಾಗಿ ಬಂದಿತ್ತು ಪಲಾವು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಎಷ್ಟು ಉದ್ದುದ್ರಾಗಿ ಬಂದಿತ್ತು ಅಂದರೆ ನಾವು ಲಾಸ್ಟ್ ಕೊನೆ ಗಂಟ ತಿನ್ನೋ ಗಂಟನೂ ಕೂಡ ಅದು ಹಾಗೆ ಉದ್ದುದ್ರಾಗಿತ್ತು. ಒಂದು ಕಡೆನೂ ಸಹ ಮುದ್ದೆ ಆಗಿರಲಿಲ್ಲ ಮಾತ್ರ. ಈಗ ಕಡಲೆಕಾಳು ಗೊಜ್ಜುದು ಮಸಾಲೆ ರೆಡಿಯಾಗಿದೆ, ರುಬ್ಬಿದ್ದೀನಿ. ತುಂಬ ಸಣ್ಣದಾಗಿ ರುಬ್ಕೋಬೇಕು. ನಾವು ಎಷ್ಟು ಸಣ್ಣದಾಗಿ ರುಬ್ಬಿರ್ತೀವೋ ಅದು ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಪಲಾವ್ಗೆ ನಾನು ದಪ್ಪದಾಗಿ ರುಬ್ಕೊಂಡಿದ್ದೆ, ಇದಕ್ಕೆ ನಾನು ತುಂಬ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಈಗ ಒಂದು ಹಿಡಿ ಉಪ್ಪು ಹಾಕ್ತಾಯಿದ್ದೀನಿ. ಅದು ನೋಡಿ, ಒಂದು ಹಿಡಿ ಉಪ್ಪು ಅಂತಲೇ ಹಾಕ್ತೀನಿ ನಾನು. ಎಲ್ಲದಕ್ಕೂ ಅದೇ ಅಳತೆ ನಂದು. ಹೀಗೆ ನಾನು ಮಾಡೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅದು ನಮಗೆ ಅಳತೆ ಅಂತ ಅಂದರೆ ನಮ್ಮ ತಾಯಿಯವ್ರ ಹತ್ರ ಅಳತೆ ಹೇಳ್ಕೊಟ್ಟಿರೋದು. ಇದು ಹೆಸರು ಕಾಳು ನಾನು ಒಂದು ಪಲ್ಯಗೆ ರೆಡಿ ಮಾಡಿಟ್ಟಿದ್ದೀನಿ. ಅದು ಒಂದು 3 ವಿಶಿಲ್ ತೊಗೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ ಕಡಲೆಕಾಳು ಗೊಜ್ಜಿಗೆ. ಅದಕ್ಕೆ ತರಕಾರಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕಿದ್ದೀನಿ. ಅದು ಸ್ವಲ್ಪ ಇದಾಗಬೇಕು, ಚೆನ್ನಾಗಿ ಬೆಂದ್ಕೊಂಡಾದ್ಮೇಲೆ ನಾವೇನಾರು ಆವಾಗಲೇ ಹಾಕಿದರೆ ಎಲ್ಲ ಬೆಂದು ಮೊಸರಾಗ್ಬಿಡೋದು. ಈಗ ಅದೇನಾಗಿದೆ ಅಂದರೆ ಮಸಾಲೆ ಚೆನ್ನಾಗಿ ಹೊಂದ್ಕೊಂಡಿದೆ ಕಡಲೆಕಾಳಿಗೆ. ಈಗ ಹಾಕಿದ್ದೀನಿ. ಈಗ ಹಾಕೋದ್ರಿಂದ ಅದು ಟೇಸ್ಟ್ ಕೊಡುತ್ತೆ. ಬೀನಿಸ್ ಪಲ್ಯಗೆ ರೆಡಿ ಮಾಡಿಟ್ಟಿರೋದು ಅದು. ಬೀನಿಸ್ ಹೆಚ್ಚಿಟ್ಟಿದ್ದೀನಿ. ಈಗ ನಾನು ಹೆಸ್ರು ಕಾಳು ಬೇಯಿಸ್ಕೊಂಡಿದ್ನಲ್ಲ, ಅದು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅಲ್ವಾ, ಈ ಥರ ಪಲ್ಯಗಳಂದರೆ ಸ್ವಲ್ಪ ತುಂಬ ಲೈಕ್ ಮಾಡ್ತಾರೆ. ಅದಕ್ಕೆ ಅಂತಲೇ ನಾನು ಸ್ವಲ್ಪ ಒದಗಲಿ ಅಂತ ಅಂದ್ಬಿಟ್ಟು ಹೆಸ್ರು ಕಾಳು ಬೇಯಿಸಾಕಿದ್ದೆ. ಈಗ ಎಣ್ಣೆ ಹಾಕಿದ್ದೆ ಪಾತ್ರೆಗೆ. ಈಗ ಸಾಸಿವೆ ಹಾಕಿದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಟಪಟ ಅಂತ ಅನ್ನಬೇಕು, ಆವಾಗ ನಾನು ಈರುಳ್ಳಿ ಹಾಕಿದ್ದು. ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು, ರೋಸ್ಟ್ ಆಗಬೇಕು. ಇದಕ್ಕೆ ಸ್ವಲ್ಪ ಈರುಳ್ಳಿ ಎಣ್ಣೆಲಿ ತುಂಬ ಮೆತ್ತಗಾಗಬೇಕು. ಹಸಿ ವಾಸನೆ ಹೊಡಿಬಾರ್ದು. ಬೀನಿಸ್ ಪಲ್ಯಗೆ ಹಸಿ ವಾಸನೆ ಹೊಡೆದ್ರೆ ಬೇಗ ಅಳಿಸೋಗ್ಬಿಡುತ್ತೆ. ಅದಕ್ಕೆ ಚೆನ್ನಾಗಿ ನಾನು ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಣ್ಣೆಲಿ ಫ್ರೈ ಮಾಡ್ಕೊಂಡಷ್ಟು ಚೆನ್ನಾಗಿರುತ್ತೆ. ಈ ಸೈಡು ಆಲೂಗೆಡ್ಡೆ ಬದನೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು. ಈಗ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಕಡಲೆಕಾಳು ಗೊಜ್ಜು. ಈ ಸೈಡು ಬೀನಿಸ್ ಪಲ್ಯ ರೆಡಿ ಮಾಡ್ತಾ ಇದ್ದೀನಿ. ಈಗ ನೋಡಿ, ನಾನು ಬೀನಿಸ್ ಹಾಕ್ತಾಯಿದ್ದೀನಿ ಎಣ್ಣೆಲಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು.
ನಾನು ನಿಮಗೆ ಪದೇ ಪದೇ ಹಿಂಗೆ ಹೇಳ್ತಾನೇ ಇರ್ತೀನಿ, ಎಣ್ಣೆಲಿ ಫ್ರೈ ಆಗಬೇಕು ಅಂತ. ಹೇಳೋದು ನಿಮಗೆಲ್ಲ ಬೇಜಾರಾಗುತ್ತೋ ಏನೋ ಗೊತ್ತಿಲ್ಲ. ಈಗ ನೋಡಿ ಗೊಜ್ಜು ಸ್ವಲ್ಪ ಬೇಯಬೇಕು ಅಂತ ಅಂದ್ಬಿಟ್ಟು ಬೇಯಕ್ಕಿಟ್ಟಿದ್ದೀನಿ. ಆಲೂಗೆಡ್ಡೆ ಇನ್ನೂ ಬೆಂದಿರಲಿಲ್ಲ, ಅದಕ್ಕೆ ಅಂತಲೇ. ಈ ಕಡೆ ಬೀನ್ಸು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಬೆಂದಾಗ ನಾವು ಉಪ್ಪು ಹಾಕಬೇಕು. ಉಪ್ಪು ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಉಪ್ಪು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾವು ಮುಂಚೆನೇ ಹಾಕಿಬಿಟ್ರೆ ಅದು ನೀರು ಬಿಟ್ಕೊಂಡಂಗೆ ಆಗಿಬಿಡುತ್ತೆ. ಅದಕ್ಕೆ ನೀರು ಸುಂಡಲಿ ಅಂತ ಅಂದ್ಬಿಟ್ಟು ಹಾಗೆ ಮಾಡಿದ್ದೆ. ಇದು ಒಂದು ಅರ್ಧ kg ಅಷ್ಟು ಇದೆ ಹೆಸರುಬೇಳೆ. ಚೆನ್ನಾಗಿ ಒಂದು 3-4 ಸಲ ಹೆಸರುಬೇಳೆನ ತೊಳ್ಕೊಬೇಕು. ನಾವು ಎಷ್ಟು ಚೆನ್ನಾಗಿ ತೊಳಿತೀವಿ ಆವಾಗ ಅದು ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅದು ಬೇಗನೆ ಅಳಿಸೋಗ್ಬಿಡುತ್ತೆ. ಯಾಕೆ ಅಂತ ನಮಗೂ ಗೊತ್ತಿಲ್ಲ. ನಮ್ಮಮ್ಮ ಹೇಳ್ತಾಯಿದ್ರು, ಒಂದು 3-4 ಸಲ ತೊಳೆದು ಸೋರಕ್ಕೆ ಇಟ್ಕೊಂಬಿಡು, ಆವಾಗ ಅದು ಬೇಗ ಅಳಿಸೋಗಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಹಂಗೇನೆ 3-4 ಸಲ ತೊಳ್ಕೊಂಡು ಅದನ್ನು ಒಂದು ಪಾತ್ರೆಗೆ ಸೋರಕ್ಕೆ ಇಟ್ಕೊಂಡಿದ್ದೀನಿ. ಈಗ ಅದು ಬೀನ್ಸ್ ಪಲ್ಯ ಇನ್ನೇನು ರೆಡಿ ಆಗ್ತಾಯಿದೆ. ಸ್ವಲ್ಪ ಬೆಂದಿದೆ, ಅದು ಉಪ್ಪು ಕೂಡ ಹಿಡಿದಿದೆ. ನಾನು ಹೆಸ್ರು ಕಾಳು ಮಿಕ್ಸ್ ಮಾಡಬೇಕು. ಈಗ ಹೆಸ್ರು ಕಾಳು ನಾನು ಆಲ್ರೆಡಿ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ತೀನಿ. ನೋಡಿ, ಹೆಸ್ರು ಕಾಳು ಸ್ವಲ್ಪ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒದಗುತ್ತೆ. ಅದು ನಮಗೆ ಜಾಸ್ತಿ ಜನ ಇದ್ದಾಗ ಈ ಥರ ಮಾಡಿಕೊಂಡ್ರೆ ಅದು ಸ್ವಲ್ಪ ನಮಗೆ ಒದಗುತ್ತಲ್ವ, ಎಲ್ಲರಿಗೂ ಸಮ ಪ್ರಮಾಣವಾಗಿ ಬಡ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಆ ಥರ ಮಾಡ್ತಾರೆ. ನಮ್ಮ ಮನೇಲಿ ಅದೇ ಹಂಗೇ ಮಾಡ್ತಾರೆ. ಆಮೇಲೆ ಬರೀ ಬೀನ್ಸ್ ಪಲ್ಯನೂ ತಿನ್ನೋಕ್ಕಾಗೋದಿಲ್ಲ. ಈಗ ಇದೊಂಥರ ಟೇಸ್ಟ್ ಆಗಿಬಿಟ್ಟಿದೆ. ಎಲ್ಲರೂ ಕೂಡ ಹೆಸ್ರು ಕಾಳು ಹಾಕ್ತಾರೆ. ನಾನು ಸುಮಾರು ಕಡೆ ಹೋಗಿ ನೋಡಿದ್ದೀನಿ. ಈಗ ಮದುವೆ ಮನೆಯಲ್ಲೂ ಕೂಡ ಹೆಸ್ರು ಕಾಳು ಹಾಕ್ತಾರೆ. ಅದೊಂಥರ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಈ ಕಡೆ ಗೊಜ್ಜು ಕೂಡ ರೆಡಿ ಆಯಿತು, ಅದನ್ನು ಇಳಿಸ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಎಲ್ಲ ಬೆಂದಿದೆ. ಈಗ ಮುಚ್ಚಿಟ್ಬಿಟ್ಟು ಒಂದು ಸೈಡಿಗೆ ಇಟ್ಬಿಡ್ತೀನಿ. ಇನ್ನು ನೆಕ್ಸ್ಟ್ ಏನಿಲ್ಲ, ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಆಯಿತು. ಕೋಸಂಬರಿ ಒಂದು ಮಾಡಿಬಿಟ್ರೆ ಮುಗ್ದೋಗ್ಬಿಡುತ್ತೆ. ಅದಕ್ಕೆ ಈಗ ಕೋಸಂಬರಿಗೆ ನಾನು ಕ್ಯಾರೆಟು ಹುರ್ಕೊಂಡು ತುರ್ಕೊಳ್ತಾ ಇದ್ದೀನಿ. ತುರಿದು ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೆ. ಅಷ್ಟರಲ್ಲಿ ನಮ್ಮ ಸಿಸ್ಟರ್ ಬಂದರು, ನಮ್ಮ ಅಕ್ಕ. ನಾನು ಏನೇ ಅಡುಗೆ ಮಾಡಬೇಕಾದ್ರೂ, ನಮ್ಮಲ್ಲಿ ಏನೇ ಫಂಕ್ಷನ್ ಆದರೂ, ಅಕಸ್ಮಾತ್ ನಾನು ಮನೆ ಶಿಫ್ಟ್ ಮಾಡಬೇಕಾದ್ರೂ ಕೂಡ ಯಾವಾಗಲೂ ಇವರೇ ಬರೋದು. ಆಲ್ಮೋಸ್ಟ್ ನನಗೆ ಯಾವಾಗಲೂ ಇವರು ಹೆಲ್ಪ್ ಮಾಡೇ ಮಾಡ್ತಾರೆ. ಈ ಕಡೆ ರೈಸಿಗೆ ಇಟ್ಟಿದ್ದೆ. ಇದೊಂದು 2 ಸೇರಷ್ಟು ಹಾಕಿದ್ದೀನಿ, ವೈಟ್ ರೈಸು. ಅದು ಬೇಯಕ್ಕೆ ಇಟ್ಟಿದ್ದೀನಿ. ಅದು ಕೂಡ ಒಂದು ಸಲ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ತೋರಿಸ್ದೆ. ರೈಸ್ ಮಾಡೋದೇನು ಯಾರಿಗೂ ತೋರಿಸೋಂಥ ಅವಶ್ಯಕತೆ ಇಲ್ಲ. ಇದು ನಾವು ಒಬ್ಬಟ್ಟು ಮಾಡಿದ್ವಲ್ಲ, ಒಬ್ಬಟ್ಟು ಸಾರು ಕಾಳಿರುತ್ತೆ ನೋಡಿ, ಕಡಲೆಬೇಳೆದು ಕಟ್ಟಿದು, ಆ ಕಟ್ಟಲ್ಲೇ ನಾವು ಸಾಂಬಾರು ಮಾಡೋದು. ಇದು ಒಬ್ಬಟ್ಟು ಸಾರು ಅಂತಲೇ ಹೆಸ್ರು ಹೇಳ್ತಾರೆ ನಮ್ಮ ಕಡೆ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ, ಅದಷ್ಟೇ. ಇದು ನನ್ನ ಮಗಳಿಗೆ ಈಗ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕಂತೆ. ಅದಕ್ಕೆ ಅಂತಲೇ ಎಣ್ಣೆ ಕಾಯಲಿ ಅಂತ ಇಟ್ಟಿದ್ದೆ. ಈ ಕಡೆ ರೈಸ್ ಇಟ್ಟಿದ್ದಲ್ಲ, ಅದು ಕೂಡ ಕುದೀತಿತ್ತು. ಬಸ್ಕೊಂಡಾದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ, ಉಡುಡಿಯಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ದಮ್ ಕಟ್ಟಿದ್ರೆ ಇದು ಕೂಡ ಮುಗಿದೋಗುತ್ತೆ. ಎಷ್ಟು ಉಡುಡಿಯಾಗಿ ಬಂದಿದೆ ನೋಡಿ. ಈ ಥರ ಉಡುಡಿಯಾಗಿ ಬರೋಕ್ಕೆ ನಾನು ಅಕ್ಕಿದು ಬಿಸಿನೀರು ಮಡಗಿದ್ನಲ್ಲ, ಆವಾಗಲೇ 1-2 ಸ್ಪೂನು ಎಣ್ಣೆ ಹಾಕಿದ್ದೆ. ಅದಕ್ಕೆ ಇಷ್ಟು ಚೆನ್ನಾಗಿ ಉದ್ರಾಗಿ ಬಂದಿರುತ್ತೆ. ಈಗ ನಮ್ಮ ಅತ್ತೆ ಬಂದಿದ್ದರು, ಅವರು ನನ್ನ ಮಗಳಿಗೆ ಎಣ್ಣೆ ಹಚ್ತಾ ಇದ್ದಾರೆ. ಇವತ್ತು ಅವಳಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು. ಇವತ್ತು ಅವಳದೇ ದಿನ, ಅವಳ ದಿನ ಆಗಿರೋದಕ್ಕೆ ಇವತ್ತು ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದೀನಿ. ನಮ್ಮ ರಿಯಾ ಏನು ಮಾಡ್ತಿದ್ದಾಳೆ ಅಂದರೆ, ಏನೋ ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಅದು ಬೇರೆ ನನಗೆ ಸಿಗ್ನಲ್ ಕೊಡ್ತಾಯಿದ್ಲು, ಏನೋ ಮಾಡ್ತಾಯಿದ್ದಾರೆ ನೋಡು ಅಂತ. ಅವಳು ಏನೂ ಇಲ್ಲ ಮಗಳೇ, ಹೆದರ್ಕೋಬೇಡ, ನನಗೇನು ಮಾಡ್ತಾಯಿಲ್ಲ ಅಂದ್ಲು. ನಮ್ಮ ಅತ್ತೆ ಈ ಥರ ಎಲ್ಲ ಮಾಡ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ. ಈಗ ನನ್ನ ಮಗಳ ಫಂಕ್ಷನ್ ಸ್ಟಾರ್ಟ್ ಆಯಿತು ನೋಡಿ. ಕ್ಯಾಮ್ರಾಮ್ಯಾನು ಎಲ್ಲೋ
ಹೊರಗಡೆ ಹೋಗಿಬಿಟ್ಟಿದ್ರು. ಬರೋ ತನಕ ಇವರೇ ರೆಡಿ ಮಾಡ್ತೀನಿ ಅಂತ ಹೇಳ್ಕೊಂಡೇನೋ ಮಾಡ್ತಿದ್ದಾರೆ. ನೆಕ್ಸ್ಟ್ ನಮ್ಮ ತಂದೆ ತಾಯಿಯಿಂದನೇ ನಾನು ಫಸ್ಟ್ ಸ್ಟಾರ್ಟ್ ಮಾಡಿಸಿದೆ. ನಮ್ಮ ತಾಯಿ, ನಮ್ಮ ತಂದೆ ಅಂದರೆ ಅವಳಿಗೆ ತುಂಬಾ ಇಷ್ಟ. ಫಸ್ಟ್ ಅವರಿಂದನೇ ಸ್ಟಾರ್ಟ್ ಆಯಿತು. ನಮ್ಮ ಅಕ್ಕ ಅವರು ನನ್ನ ಮಗಳನ್ನ ಚಿಕ್ಕದ್ರಿಂದನೇ ನೋಡ್ಕೊಂಡಿದ್ದಾರೆ. ಅಷ್ಟು ಆಸೆ ಮಾಡ್ತಾರೆ ಅವಳು ಕಂಡ್ರೆ. ಅವರೇನೋ ಗಿಫ್ಟು ಕೂಡ ತೊಗೊಂಡು ಬಂದಿದ್ದರು. ನನ್ನ ಮಗಳಿಗೆ ಗಿಫ್ಟ್ ಕೊಟ್ಟು ವಿಶ್ ಮಾಡ್ತಾಯಿದ್ದಾರೆ. ಅವಳಿಗೆ ಅಳುನೇ ಬಂದ್ಬಿಡ್ತು ಅವ್ರು ಗಿಫ್ಟ್ ಕೊಟ್ಟ ತಕ್ಷಣ. ನನಗೆ ತುಂಬಾ ಅಳು ಬಂದ್ಬಿಡ್ತು ನೋಡಿ. ಕಾಲು ನಮಸ್ಕಾರ ಮಾಡ್ತಿದ್ದಾಳೆ ನನ್ನ ಮಗಳು. ನಂಗೆ ತುಂಬ ಅಳು ಬಂದುಬಿಡ್ತು. ಇನ್ನು ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರ ಯಜಮಾನ್ರು ಕೂಡ ಆ ಕಡೆ ತಿರ್ಕೊಂಬಿಟ್ರು. ಅವಳು ಹತ್ರ ಅವ್ರಿಗೆ ಆಗೋದೇ ಇಲ್ಲ. ಯಾಕೆ ಮಗಳೇ ಅಳ್ತಿದ್ಯಾ ಅಂತ ಕೇಳ್ತಾಯಿದ್ದೀನಿ. ಅವಳಿಗೆ ದುಃಖನೇ ಕಂಟ್ರೋಲ್ಗೆ ಆಗ್ತಾಯಿಲ್ಲ. ಏನಕ್ಕೆ ಅಷ್ಟೊಂದು ಅಳ್ತಿದ್ಲು ಅಂತಲೂ ನನಗೆ ಗೊತ್ತಾಗಲಿಲ್ಲ. ತುಂಬಾ ಅಳ್ತಿದ್ಲು ಅವಳು. ಯಾವಾಗಲೂ ಅಷ್ಟೇ ತುಂಬ ಫೀಲ್ ಮಾಡ್ಕೋತಾಳೆ. ಅವಳಿಗೆ ಏನಂತ ಹೇಳಲಿ ನಾನು ಹೇಳಿ. ಇರೋಳು ಒಬ್ಬಳೇ ಮಗಳು. ಅವಳಿಗೆ ಅಕ್ಕ ತಂಗಿ ಯಾರೂ ಇಲ್ಲ. ಅವ್ರಿಗೆ ಏನಂದರೆ ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳೇನೆ ಅವಳಿಗೆ ಅಕ್ಕ ತಂಗಿರು. ಇವಳು ಅಷ್ಟೇ ನನ್ನ ತಮ್ಮನ ಹೆಂಡ್ತಿ. ಇವಳು ತುಂಬಾ ಆಸೆ ಮಾಡ್ತಾಳೆ ನನ್ನ ಮಗಳಂದರೆ. ನಾನಿದ್ದೀನಿ, ನಾನು ನೋಡ್ಕೋತೀನಿ ಅಂತಲೇ ಯಾವಾಗಲೂ ಹೇಳ್ತಿರ್ತಾಳೆ. ನೀವೇನು ಯೋಚನೆ ಮಾಡಬೇಡಿ ವೈನಿ, ನಾನಿದ್ದೀನಿ ಅಂತಲೇ ಹೇಳೋದು ಅವಳು. ಈಗಲೂ ಕೂಡ ಹಾಗೇ ಇರ್ತಾಳೆ. ಇವಳು ಅಷ್ಟೇ ನನ್ನ ಅಕ್ಕನ ಮಗಳು. ಯಾವಾಗ್ಲೂ ಅದೇ ಹೇಳೋದು, ಯೋಚನೆ ಮಾಡಬೇಡಿ ಚಿಕ್ಕಿ, ನಾವೆಲ್ಲ ಇದ್ದೀವಿ, ನಾವು ನೋಡ್ಕೊಳ್ತೀವಿ, ನಾವೇ ಅವಳಿಗೆ ನಾವೇ ಅಕ್ಕ ತಂಗಿರು ಅಂತೆಲ್ಲ ಹೇಳ್ತಾ ಇರ್ತಾರೆ. ಈಗ ನೆಕ್ಸ್ಟ್ ನಾನು ಶಾಸ್ತ್ರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗೂ ಕೂಡ ಯಾಕೋ ಗೊತ್ತಿಲ್ಲ, ತುಂಬಾ ಅಳು ಬಂದ್ಬಿಡ್ತು. ಅವಳಿಗೆ ಶಾಸ್ತ್ರ ಮಾಡ್ಬೇಕಾದ್ರೆ ಹತ್ಕೊಂಡೇ ನಾನು ಕೂಡ ಅವಳಿಗೆ ಶಾಸ್ತ್ರ ಮಾಡ್ತಾಯಿದ್ದೀನಿ. ಮಗಳೇ ನಮ್ಮ ಪ್ರೀತಿಯು ನೀನೆ, ನಮ್ಮ ಕುಲದ ಕಣ್ಣು ನೀನೆ, ಬಯಸಿ ಪಡೆದ ಭಾಗ್ಯವು ನೀನೆ ನಮ್ಮ ಪಾಲಿಗೆ. ಚೆಲುವಿಗೆ ಚೆಲುವೆ ಒಲವೇ, ಒಲವಿಗೆ ಒಲವೇ, ಈ ಮಗುವಂಥ ಚೆಲುವೆಗೊಂದು ಮಗುವಮ್ಮ, ಆ ಮಗುವಲ್ಲೇ ನಮ್ಮ ಬಾಳ ನಗುವಮ್ಮ. ಈ ಮಗುವಂಥ ಚೆಲುವೆಗೊಂದು ಮಗುವಮ್ಮ, ಆ ಮಗುವಲ್ಲೇ ನಮ್ಮ ಬಾಳ ನಗುವಮ್ಮ. ಚಂದನದ ಬೊಂಬೆ ಇದೆ, ಈ ಬೊಂಬೆಯಲ್ಲೂ ಪುಟ್ಟ ಬೊಂಬೆ ಇದೆ, ಪುಟ್ಟ ಹೆಜ್ಜೆ ಇಟ್ಟು ಬಾರೆ ಬೊಂಬೆಯೇ. ಚೆಲುವೆ ಚೆಲುವೆ ಚೆಲುವಿಗೆ ಚೆಲುವೆ ಒಲವೇ, ಒಲವಿಗೆ ಒಲವೇ, ಈ ಮಗುವಂಥ ಚೆಲುವೆಗೊಂದು ಮಗುವಮ್ಮ, ಆ ಮಗುವಲ್ಲೇ ನಮ್ಮ ಬಾಳ ನಗುವಮ್ಮ. ಈ ಮಗುವಂಥ ಚೆಲುವೆಗೊಂದು ಮಗುವಮ್ಮ, ಆ ಮಗುವಲ್ಲೇ ನಮ್ಮ ಬಾಳ ನಗುವಮ್ಮ. ಎಷ್ಟು ಮುದ್ದಾಗಿ ನೋಡ್ಕೊಂಡಿದ್ದೀವೋ ಅವರು ಕೂಡ ಹಾಗೇನೆ. ಅವ್ರ ಮನೇಲಿ ಅವರು ಆಗಲಿ ತುಂಬ ಮುದ್ದಾಗಿ ನೋಡ್ಕೊಂಡಿದ್ದಾರೆ ಅವರ ಯಜಮಾನ ನಿನಗಿಂತಲೂ ಸಿರಿಯೇನ, ಯಜಮಾನ ಯಜಮಾನ ನಿನಗಿಂತ
ಕಂಡ ಅಂದ ಅಲ್ಲ ನಿನ್ನದು, ನಲ್ಲೆ ಎಂದು ಕಂಡ ಸ್ನೇಹ ಪ್ರೇಮ ನಮ್ಮದು. ಇದು 1000 ಜನುಮ ಜೊತೆಯಲಿ ನಾವು ಕಂಡ ಆನಂದವು. ನುಡಿ ಮುತ್ತು ದುರಿಸಬೇಡ, ಪ್ರೇಮ ಪತ್ರ ರವಾನಿಸಬೇಡ, ನಿನ್ನ ಮುದ್ದಿನ ನಗುವೆ ಸಾಕು, ಆ ನಗುವಲಿ ಒಪ್ಪಿಗೆ ಹಾಕು, ಅರೆ ಸಾಕು. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ ಶೃಂಗಾರವೇ ಈ ಕಲ್ಲೆಂದರೆ. ಇಷ್ಟು ಮಾಡೋಷ್ಟರೊಳಗೇ 4 ಗಂಟೆ ಆಗೋಯ್ತು. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ ಈಗ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಮಗಳಿಗೆ ಎಲ್ಲರೂ ಆಶೀರ್ವಾದ ಮಾಡಿ. ಬಾಯ್ ಬಾಯ್. ವಂದನೆಗಳು.